ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ 11/5/2025. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 7/3/2005. ಸಂಪೂರ್ಣ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುವುದು ಮತ್ತು ನನ್ನತನವನ್ನು ಸಮರ್ಪಣೆ ಮಾಡುವುದೇ ಶಿವ ಜಯಂತಿಯನ್ನು ಆಚರಣೆ ಮಾಡುವುದಾಗಿದೆ. ಇಂದು ವಿಶೇಷವಾಗಿ ಶಿವ ತಂದೆ ತಮ್ಮ ಸಾಲಿಗ್ರಾಮ ಮಕ್ಕಳ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಮತ್ತು ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ ಮತ್ತು ಬಾಪ್ತಾದ ಮಕ್ಕಳ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಏಕೆಂದರೆ ಪರಮಾತ್ಮ ತಂದೆಗೆ ಮಕ್ಕಳ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ. ಪರಮಾತ್ಮ ತಂದೆ ಅವತರಿತ ಆಗಿ ಯಜ್ಞವನ್ನು ರಚನೆ ಮಾಡುತ್ತಾರೆ. ಬ್ರಾಹ್ಮಣ ಆತ್ಮರು ಇರದೆ ಈ ಯಜ್ಞ ಸಂಪನ್ನ ಆಗಲು ಸಾಧ್ಯ ಇಲ್ಲ. ಆದ್ದರಿಂದ ಈ ಜನ್ಮದಿನ ಅಲೌಕಿಕ ಜನ್ಮದಿನ ಆಗಿದೆ ಮತ್ತು ಭಿನ್ನವಾದ ಜನ್ಮದಿನ ಆಗಿದೆ ಮತ್ತು ಪ್ರಿಯವಾದ ಜನ್ಮದಿನ ಆಗಿದೆ. ಇಡೀ ಕಲ್ಪದಲ್ಲಿ ಎಂದೂ ಕೂಡ ತಂದೆ ಮತ್ತು ಮಕ್ಕಳ ಜನ್ಮದಿನ ಒಟ್ಟಿಗೆ ನಡೆದಿಲ್ಲ. ಮುಂದೆ ಕೂಡ ಇಡೀ ಕಲ್ಪದಲ್ಲೂ ಎಂದು ಇಂತಹ ಜನ್ಮದಿನ ಒಟ್ಟಿಗೆ ನಡೆಯಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ನಿರಾಕಾರ ತಂದೆ ಆಗಿದ್ದಾರೆ. ಒಂದು ಕಡೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ, ಇನ್ನೊಂದು ಕಡೆ ನಿರಾಕಾರ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಲಾಗುತ್ತದೆ. ಪರಮಾತ್ಮ ಶಿವ ತಂದೆ ಒಬ್ಬರೇ ಆಗಿದ್ದಾರೆ. ಆ ಪರಮಾತ್ಮ ಶಿವ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ. ಆದ್ದರಿಂದ ಬ್ರಹ್ಮ ತಂದೆಯ ತನುವಿನಲ್ಲಿ ಪರಮಾತ್ಮ ತಂದೆ ಅವತರಿತ ಆಗುತ್ತಾರೆ. ಪರಮಾತ್ಮ ತಂದೆ ಅವತರಿತ ಆಗುವ ದಿನವನ್ನೇ ಜನ್ಮದಿನದ ರೂಪದಲ್ಲಿ ಆಚರಣೆ ಮಾಡುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ? ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರೋ ಅಥವಾ ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಬಂದಿದ್ದೀರೋ? ಶುಭಾಶಯವನ್ನು ತಿಳಿಸಲು ಬಂದಿದ್ದೀರೋ ಅಥವಾ ಶುಭಾಶಯವನ್ನು ಪಡೆದುಕೊಳ್ಳಲು ಬಂದಿದ್ದೀರೋ? ಜೊತೆಗೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಮಕ್ಕಳಾದ ನೀವು ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಸದಾ ಜೊತೆಗಿದ್ದಾರೆ. ತಂದೆಯ ಜೊತೆಗೆ ಈ ಸಂಗಮ ಯುಗದಲ್ಲಿ ನಾವು ಸದಾ ಕಂಬೈಂಡ್ ಆಗಿದ್ದೇವೆ. ಈ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ನಾವು ಅವತರಿತ ಆಗುತ್ತೇವೆ ಮತ್ತು ವಿಶ್ವ ಪರಿವರ್ತನೆಯನ್ನು ಮಾಡುವ ಕಾರ್ಯದಲ್ಲೂ ಕೂಡ ತಂದೆಯ ಜೊತೆಗೆ ಇದ್ದೇವೆ ಮತ್ತು ಮನೆಯಾದ ಪರಮಧಾಮಕ್ಕೂ ಕೂಡ ಜೊತೆಗೆ ಹೋಗುತ್ತೇವೆ. ಅಂದರೆ ಪರಮಾತ್ಮ ತಂದೆಯ ಜೊತೆಗೆ ನಾವು ವಾಪಸ್ ಮನೆಗೆ ಹೋಗುತ್ತೇವೆ. ಇದು ತಂದೆ ಮತ್ತು ಮಕ್ಕಳ ಪ್ರೀತಿಯ ಸ್ವರೂಪ ಆಗಿದೆ. ಶಿವ ಜಯಂತಿಯನ್ನು ಭಾರತದ ನಿವಾಸಿಗಳೇ ಆಚರಣೆ ಮಾಡುತ್ತಾರೆ. ಆದರೆ ಜಗತ್ತಿನ ಜನ ಕೇವಲ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಅಥವಾ ಪರಮಾತ್ಮ ತಂದೆಯ ಮಹಿಮೆಯ ಗೀತೆಯನ್ನು ಹಾಡುತ್ತಿರುತ್ತಾರೆ. ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದಿಲ್ಲ. ನೀವು ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುವುದು ಅಂದರೆ ತಂದೆಯ ಸಮಾನ ಆಗುವುದಾಗಿದೆ. ಆಚರಣೆ ಮಾಡುವುದು ಅಂದರೆ ಸದಾ ಉಮಂಗ್ ಉತ್ಸಾಹದಲ್ಲಿ ಹಾರುತ್ತಿರುವುದಾಗಿದೆ. ಆದ್ದರಿಂದ ಇದಕ್ಕೆ ಉತ್ಸವ ಎಂದು ಕರೆಯಲಾಗುತ್ತದೆ. ಉತ್ಸವ ಅನ್ನುವ ಶಬ್ದದ ಅರ್ಥವೇ ಆಗಿದೆ ಉತ್ಸಾಹದಲ್ಲಿ ಇರುವುದು. ಅಂದ ಮೇಲೆ ಸದಾ ಉತ್ಸವವನ್ನು ಆಚರಣೆ ಮಾಡುತ್ತಿದ್ದೀರಾ ಅಂದರೆ ಸದಾ ಉತ್ಸಾಹದಲ್ಲಿ ಇರುವಂತವರಾಗಿದ್ದೀರಾ. ಸದಾ ಉತ್ಸಾಹದಲ್ಲಿ ಇದ್ದೀರೋ ಅಥವಾ ಕೆಲವೊಮ್ಮೆ ಮಾತ್ರ ಉತ್ಸಾಹದಲ್ಲಿ ಇರುತ್ತೀರೋ? ಹಾಗೆ ನೋಡಿದರೆ ಬ್ರಾಹ್ಮಣ ಜೀವನದ ಉಸಿರೇ ಉಮಂಗ್ ಉತ್ಸಾಹ ಆಗಿದೆ. ಹೇಗೆ ಶ್ವಾಸ ಇಲ್ಲದೆ ಜೀವನವನ್ನು ನಡೆಸಲು ಸಾಧ್ಯ ಇಲ್ಲ, ಅದೇ ರೀತಿ ಬ್ರಾಹ್ಮಣ ಆತ್ಮರಾದ ನೀವು ಉಮಂಗ್ ಉತ್ಸಾಹ ಇಲ್ಲದೆ ಈ ಬ್ರಾಹ್ಮಣ ಜೀವನದಲ್ಲಿ ಬದುಕಲು ಸಾಧ್ಯ ಇಲ್ಲ ಅನ್ನುವ ಅನುಭವವನ್ನು ಮಾಡುತ್ತಿದ್ದೀರಾ ತಾನೆ? ನೋಡಿ, ವಿಶೇಷವಾಗಿ ಶಿವ ಜಯಂತಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಯಾವ ಸ್ಥಾನದಿಂದ ಓಡೋಡಿ ಬಂದಿದ್ದೀರಾ? ಎಷ್ಟೊಂದು ದೂರದಿಂದ ಶಿವ ಜಯಂತಿಯನ್ನು ಆಚರಣೆ ಮಾಡಲು ಓಡೋಡಿ ಬಂದಿದ್ದೀರಾ? ಬಾಪ್ತಾದರವರಿಗೆ ಮಕ್ಕಳ ಜನ್ಮದಿನದ ಕಾರಣ ಎಷ್ಟು ಖುಷಿ ಇದೆಯೋ ಅಷ್ಟು ಖುಷಿ ತಮ್ಮ ಜನ್ಮದಿನಕ್ಕೋಸ್ಕರ ಇಲ್ಲ. ಅಂದರೆ ಬಾಪ್ತಾದರವರಿಗೆ ಮಕ್ಕಳ ಜನ್ಮದಿನದ ಬಗ್ಗೆ ಬಹಳಷ್ಟು ಖುಷಿ ಇದೆ. ಆದ್ದರಿಂದ ಬಾಪ್ತಾದ ಒಂದೊಂದು ಮಗುವಿಗೂ ಪದುಮಗುಣದಷ್ಟು ಖುಷಿಯನ್ನು ತಟ್ಟೆಯಲ್ಲಿ ತುಂಬಿ ಶುಭಾಶಯದ ರೂಪದಲ್ಲಿ ಮಕ್ಕಳಿಗೆ ನೀಡುತ್ತಿದ್ದಾರೆ. ಶುಭಾಶಯಗಳು. ಬಾಪ್ತಾದ
ಇಂದಿನ ದಿನ ಸತ್ಯವಾದ ಭಕ್ತರನ್ನು ಬಹಳಷ್ಟು ನೆನಪು ಮಾಡುತ್ತಾರೆ. ಶಿವರಾತ್ರಿಯ ಈ ದಿನದಂದು ಬಾಪ್ದಾದರವರಿಗೆ ಸತ್ಯವಾದ ಭಕ್ತರ ನೆನಪು ಬಹಳಷ್ಟು ಬರುತ್ತಿದೆ. ಭಕ್ತರೂ ಕೂಡ ವ್ರತವನ್ನು ಮಾಡುತ್ತಾರೆ. ಒಂದು ದಿನಕ್ಕೋಸ್ಕರ ಅವರು ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಮತ್ತು ನೀವೆಲ್ಲರೂ ಜೀವನ ಪರ್ಯಂತ ಸಂಪೂರ್ಣ ಪವಿತ್ರರಾಗುವಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಅವರು ಆಹಾರದ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ, ಅಂದರೆ ಒಂದು ದಿನಕ್ಕೋಸ್ಕರ ಉಪವಾಸದ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ನೀವು ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪದ ಭೋಜನವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ ಅನ್ನುವ ವ್ಯರ್ಥ ಸಂಕಲ್ಪವನ್ನು ತ್ಯಾಗ ಮಾಡುವಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ನಕಾರಾತ್ಮಕ ಸಂಕಲ್ಪ, ಅಪವಿತ್ರ ಸಂಕಲ್ಪವನ್ನು ತ್ಯಾಗ ಮಾಡುವಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ. ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ. ಡಬ್ಬಲ್ ವಿದೇಶದವರು ಮುಂದೆ ಮುಂದೆ ಕುಳಿತಿದ್ದಾರೆ. ಈಗ ಕುಮಾರರು ಹೇಳಿ, ಕುಮಾರರು ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ. ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ. ಕಚ್ಚಾ ವ್ರತವನ್ನು ಧಾರಣೆ ಮಾಡಿಕೊಂಡಿಲ್ಲ ತಾನೆ. ಮಾಯೆ ನಿಮ್ಮ ಮಾತನ್ನು ಕೇಳಿಸಿಕೊಳ್ಳುತ್ತಿದೆ. ಎಲ್ಲರೂ ಧ್ವಜವನ್ನು ಹಾರಿಸುತ್ತಿದ್ದೀರಾ. ನೀವೆಲ್ಲರೂ ಧ್ವಜವನ್ನು ಹಾರಿಸುವುದನ್ನು ಮಾಯೆ ಕೂಡ ನೋಡುತ್ತಿದೆ. ಎಲ್ಲರೂ ಧ್ವಜವನ್ನು ಅಲುಗಾಡಿಸುತ್ತಿದ್ದೀರಾ. ಯಾವಾಗ ಪವಿತ್ರರಾಗಲೇಬೇಕು ಅನ್ನುವ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ, ವ್ರತವನ್ನು ಧಾರಣೆ ಮಾಡಿಕೊಳ್ಳುವುದು ಅಂದರೆ ವೃತ್ತಿಯನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳುವುದು. ಎಂತಹ ವೃತ್ತಿ ಇರುತ್ತದೆಯೋ ಅಂತಹ ದೃಷ್ಟಿ ಮತ್ತು ಅಂತಹ ಕೃತಿ ಸ್ವತಃ ರೂಪಿತ ಆಗುತ್ತದೆ. ವೃತ್ತಿಗೆ ತಕ್ಕಂತೆ ದೃಷ್ಟಿ ಮತ್ತು ಕೃತಿ ರೂಪಿತ ಆಗುತ್ತದೆ. ಅಂದ ಮೇಲೆ ಇಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ. ಪವಿತ್ರ ಶುಭ ವೃತ್ತಿ ಮತ್ತು ಪವಿತ್ರ ಶುಭ ದೃಷ್ಟಿಯ ಮೂಲಕ ಯಾವಾಗ ಒಬ್ಬರು ಇನ್ನೊಬ್ಬರನ್ನು ನೋಡುತ್ತೀರೋ ಆಗ ಏನನ್ನು ನೋಡುತ್ತೀರಾ? ಚೆಹರೆಯನ್ನು ನೋಡುತ್ತೀರೋ ಅಥವಾ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವಂತಹ ಆತ್ಮವನ್ನು ನೋಡುತ್ತೀರೋ? ಕೆಲವು ಮಕ್ಕಳು ಕೇಳಿದರು, ಯಾವಾಗ ಮಾತನಾಡಬೇಕಾಗುತ್ತದೆಯೋ, ಕಾರ್ಯವನ್ನು ಮಾಡಬೇಕಾಗುತ್ತದೆಯೋ ಆಗ ಮುಖವನ್ನೇ ನೋಡಿ ಮಾತನಾಡಬೇಕಾಗುತ್ತದೆ. ಮಾತನಾಡುವಾಗ ಸಮ್ಮುಖದಲ್ಲಿ ಇರುವಂತಹ ವ್ಯಕ್ತಿಯ ಕಣ್ಣಿನ ಕಡೆ ದೃಷ್ಟಿ ಹೋಗುತ್ತದೆ. ಇನ್ನು ಕೆಲವೊಮ್ಮೆ ಅವರ ಚೆಹರೆಯನ್ನು ನೋಡುತ್ತಾ ಮಾತನಾಡುವಾಗ ವೃತ್ತಿ ಸ್ವಲ್ಪ ಬದಲಾಗುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ. ಬಾಪ್ತಾದ ಹೇಳುತ್ತಾರೆ, ಕಣ್ಣಿನ ಜೊತೆ ಜೊತೆಗೆ ಭ್ರುಕುಟಿ ಕೂಡ ಇದೆ ತಾನೆ. ಕಣ್ಣಿನ ಮಧ್ಯದಲ್ಲಿ ಮೇಲೆ ಭ್ರುಕುಟಿ ಕೂಡ ಇದೆ ತಾನೆ. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮವನ್ನು ನೋಡಿ ಮಾತನಾಡಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು? ಈಗ ಬಾಪ್ತಾದ ಸಮ್ಮುಖದಲ್ಲಿ ಕುಳಿತು ಮಕ್ಕಳ ಕಣ್ಣನ್ನು ನೋಡುತ್ತಿದ್ದಾರೆ ಅಥವಾ ಮಕ್ಕಳ ಭ್ರುಕುಟಿಯನ್ನು ನೋಡುತ್ತಿದ್ದಾರೆ. ಎಲ್ಲರಿಗೂ ಗೊತ್ತಾಗುತ್ತದೆ ತಾನೆ. ಪರಮಾತ್ಮ ತಂದೆ ನಮ್ಮ ಭ್ರುಕುಟಿ ಮತ್ತು ನಮ್ಮ ಕಣ್ಣನ್ನು ನೋಡುತ್ತಿದ್ದಾರೆ ಎಂದು ನಿಮ್ಮೆಲ್ಲರಿಗೂ ಗೊತ್ತಾಗುತ್ತಿದೆ ತಾನೆ. ಕಣ್ಣು ಮತ್ತು ಭ್ರುಕುಟಿ ಜೊತೆ ಜೊತೆಗೆ ಇದೆ ತಾನೆ. ಕಣ್ಣಿನ ಮಧ್ಯದಲ್ಲೇ ಭ್ರುಕುಟಿ ಇದೆ ತಾನೆ. ಅಂದ ಮೇಲೆ ಯಾವಾಗ ಮುಖವನ್ನು ನೋಡುತ್ತೀರೋ ಆಗ ಆ ಮುಖದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವಂತಹ ನಕ್ಷತ್ರ ರೂಪದಲ್ಲಿರುವ ಆತ್ಮವನ್ನು ನೋಡಿ. ಅಂದ ಮೇಲೆ ಇಂತಹ ವ್ರತವನ್ನು ಧಾರಣೆ ಮಾಡಿಕೊಳ್ಳಿ. ಇಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ. ಆದರೆ ಈಗ ಆ ವ್ರತದ ಕಡೆ ಇನ್ನೂ ಸ್ವಲ್ಪ ಜಾಸ್ತಿ ಗಮನವನ್ನು ಕೊಡಿ. ಆತ್ಮವನ್ನೇ ನೋಡಿ ಮಾತನಾಡಬೇಕು. ಆತ್ಮ ಆಗಿ ಆತ್ಮದ ಜೊತೆಗೆ ನಾನು ಮಾತನಾಡುತ್ತಿದ್ದೇನೆ ಎಂದು ಅನುಭವವನ್ನು ಮಾಡಬೇಕು. ಆತ್ಮವೇ ಆತ್ಮವನ್ನು ನೋಡುತ್ತಿದೆ ಅನ್ನುವ ಸ್ಮೃತಿ ಇದ್ದಾಗ ನಿಮ್ಮ ವೃತ್ತಿ ಸದಾ ಶುಭ ವೃತ್ತಿ ಆಗಿರುತ್ತದೆ. ಜೊತೆ ಜೊತೆಗೆ 2 ಪ್ರಕಾರದ ಲಾಭ ಆಗುತ್ತದೆ. ಎಂತಹ ವೃತ್ತಿ ಇರುತ್ತದೆಯೋ ಆ ವೃತ್ತಿಗೆ ತಕ್ಕಂತೆ ವಾಯುಮಂಡಲ ರೂಪಿತ ಆಗುತ್ತದೆ. ವಾಯುಮಂಡಲವನ್ನು ಶ್ರೇಷ್ಠವಾಗಿ ರೂಪಿಸುವುದರಿಂದ ಸ್ವಯಂನ ಪುರುಷಾರ್ಥದ ಜೊತೆ ಜೊತೆಗೆ ಸೇವೆ ಕೂಡ ನಡೆಯುತ್ತದೆ. ಅಂದ ಮೇಲೆ ಡಬ್ಬಲ್ ಲಾಭ ಆಯಿತು ತಾನೆ. ಅಂದ ಮೇಲೆ ಇಂತಹ ಶ್ರೇಷ್ಠ ವೃತ್ತಿಯನ್ನು ನೀವೀಗ ರೂಪಿಸಿಕೊಳ್ಳಿ. ನಿಮ್ಮ ಶ್ರೇಷ್ಠ ವೃತ್ತಿಯ ವಾಯುಮಂಡಲದ ಮೂಲಕ ಎಂತಹ ಪತಿತ ಆತ್ಮರು, ವಿಕಾರಿ ಆತ್ಮರು ಕೂಡ ತಮ್ಮ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಂಡು ಬಿಡಬೇಕು. ಅಂದರೆ ನಿಮ್ಮ ಶ್ರೇಷ್ಠ ವೃತ್ತಿಯ ವಾಯುಮಂಡಲದಿಂದ ಪತಿತ ಮತ್ತು ವಿಕಾರಿ ಆತ್ಮರ ವೃತ್ತಿ ಪರಿವರ್ತನೆ ಆಗಿಬಿಡಬೇಕು. ಇಂತಹ ವ್ರತವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ. ಇಂತಹ ವ್ರತವನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ. ಈ ದಿನ ಬಾಪ್ತಾದ ಮಕ್ಕಳ ಚಾರ್ಟ್ ಅನ್ನು ನೋಡಿದರು. ನಿಮ್ಮ ವೃತ್ತಿಯ ಮೂಲಕ ವಾಯುಮಂಡಲವನ್ನು ರೂಪಿಸುವ ಬದಲು ಕೆಲವೊಮ್ಮೆ ಕೆಲವೊಂದು ಸ್ಥಾನದಲ್ಲಿ ಅನ್ಯರ ವಾಯುಮಂಡಲದ ಪ್ರಭಾವ ನಿಮ್ಮ ಮೇಲೆ ಆಗುತ್ತದೆ. ಅನ್ಯರ ವಾಯುಮಂಡಲದ ಪ್ರಭಾವ ನಿಮ್ಮ ಮೇಲೆ ಆಗಲು ಕಾರಣ ಏನು? ಮಕ್ಕಳು ಆತ್ಮಿಕ ವಾರ್ತಾಲಾಪವನ್ನು ಮಾಡುವಾಗ ಬಹಳಷ್ಟು ಮಧುರವಾದ ಮಾತನ್ನು ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡುತ್ತಾರೆ. ಮಕ್ಕಳು ಹೇಳುತ್ತಾರೆ, ಬಾಬಾ, ಇಂಥವರ ವಿಶೇಷತೆ ನನಗೆ ಬಹಳಷ್ಟು ಇಷ್ಟ ಆಗುತ್ತದೆ.
ಇವರು ಬಹಳ ಚೆನ್ನಾಗಿ ಸಹಯೋಗವನ್ನು ನೀಡುತ್ತಾರೆ ಎಂದು. ಆದರೆ ವಿಶೇಷತೆ ಪ್ರಭುವಿನ ಕೊಡುಗೆಯಾಗಿದೆ. ವಿಶೇಷತೆಯನ್ನು ಪರಮಾತ್ಮ ತಂದೆ ನೀಡಿದ್ದಾರೆ. ಈ ಬ್ರಾಹ್ಮಣ ಜೀವನದಲ್ಲಿ ನಮಗೆ ಎಷ್ಟೆಲ್ಲಾ ಪ್ರಾಪ್ತಿ ಸಿಕ್ಕಿದೆಯೋ, ಏನೆಲ್ಲಾ ಪ್ರಾಪ್ತಿ ಸಿಕ್ಕಿದೆಯೋ, ಈ ಬ್ರಾಹ್ಮಣ ಜೀವನದಲ್ಲಿ ನಮ್ಮಲ್ಲಿ ಎಷ್ಟೆಲ್ಲಾ ವಿಶೇಷತೆ ಇದೆಯೋ, ಆ ಎಲ್ಲಾ ವಿಶೇಷತೆ ಪ್ರಭುವಿನ ಪ್ರಸಾದ ಆಗಿದೆ. ಆ ಎಲ್ಲಾ ವಿಶೇಷತೆ ಪರಮಾತ್ಮ ತಂದೆ ನಮಗೆ ನೀಡಿರುವ ಕೊಡುಗೆ ಆಗಿದೆ. ಅಂದ ಮೇಲೆ ದಾತ ಆದಂತಹ ಪರಮಾತ್ಮ ತಂದೆಯನ್ನು ಮರೆಯಬೇಡಿ. ಆ ವಿಶೇಷತೆ ಯಾರಲ್ಲಿ ಇದೆಯೋ ಅವರನ್ನು ನೆನಪು ಮಾಡಬೇಡಿ. ದಾತಾನ ಮೂಲಕ ಯಾರು ವಿಶೇಷತೆಯನ್ನು ಪಡೆದುಕೊಂಡಿದ್ದಾರೋ ಅವರನ್ನು ನೆನಪು ಮಾಡಬೇಡಿ. ವಿಶೇಷತೆಯನ್ನು ನೀಡಿದಂತಹ ದಾತಾನನ್ನು ಮರೆಯಬೇಡಿ. ಇದು ಇಂಥವರ ಪರ್ಸನಲ್ ಪ್ರಸಾದ ಆಗಿದೆ ಎಂದು ಹೇಳಲು ಸಾಧ್ಯ ಇಲ್ಲ. ಅಂದರೆ ಈ ಪ್ರಸಾದ ಇಂತಹ ವ್ಯಕ್ತಿಯ ವೈಯಕ್ತಿಕ ಪ್ರಸಾದ ಆಗಿದೆ ಎಂದು ಹೇಳಲು ಸಾಧ್ಯ ಇಲ್ಲ. ಪ್ರಭು ಪ್ರಸಾದ ಎಂದು ಕರೆಯಲಾಗುತ್ತದೆ. ಪ್ರಭು ಪ್ರಸಾದ ಎಂದು ಕರೆಯುತ್ತೀರೋ ಅಥವಾ ಇಂಥವರ ಪ್ರಸಾದ ಎಂದು ಕರೆಯುತ್ತೀರೋ, ಇಂಥವರ ಪ್ರಸಾದ ಎಂದು ಹೇಳಲು ಸಾಧ್ಯ ಇಲ್ಲ. ಸಹಯೋಗ ಪ್ರಾಪ್ತಿಯಾಗುವುದು ಒಳ್ಳೆಯ ಮಾತಾಗಿದೆ. ಆದರೆ ಸಹಯೋಗವನ್ನು ಪ್ರಾಪ್ತಿ ಮಾಡಿಸುತ್ತಿರುವಂತವರು ದಾತ ಆದಂತಹ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವುದನ್ನು ಮರೆಯಬೇಡಿ. ದಾತ ಆದಂತಹ ಪರಮಾತ್ಮ ತಂದೆಯ ಮೂಲಕ ಈ ಸಹಯೋಗ ಪ್ರಾಪ್ತಿಯಾಗುತ್ತಿದೆ ಅನ್ನುವುದನ್ನು ಮರೆಯಬೇಡಿ. ಅಂದ ಮೇಲೆ ಪಕ್ಕ ಜನ್ಮದಿನದ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರ ತಾನೆ? ವೃತ್ತಿ ಬದಲಾಗಿ ಬಿಟ್ಟಿದೆ ತಾನೆ? ಸಂಪನ್ನ ಪವಿತ್ರತೆಯ ಸತ್ಯವಾದ ವ್ರತವನ್ನು ಧಾರಣೆ ಮಾಡಿಕೊಳ್ಳಿ, ಅಥವಾ ಪವಿತ್ರತೆಯ ಸತ್ಯ ಪ್ರತಿಜ್ಞೆಯನ್ನು ಮಾಡಿ ಚೆಕ್ ಮಾಡಿಕೊಳ್ಳಿ. ದೊಡ್ಡ ವಿಕಾರಿ ಗುಣಗಳ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಆದರೆ ಆ ದೊಡ್ಡ ವಿಕಾರದ ಜೊತೆಗೆ ಆ ವಿಕಾರದ ಸಣ್ಣ ಮಕ್ಕಳು ಮತ್ತು ಮೊಮ್ಮಕ್ಕಳಿಂದ ನಾವು ಮುಕ್ತ ಆಗಿದ್ದೇವಾ? ಹಾಗೆ ನೋಡಿದರೆ ಜೀವನದಲ್ಲಿ ಪ್ರವೃತ್ತಿಯಲ್ಲೂ ಕೂಡ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ಮೊಮ್ಮಕ್ಕಳ ಮೇಲೆ, ಮರಿಮೊಮ್ಮಕ್ಕಳ ಮೇಲೆ ಇರುತ್ತದೆ. ಮಾತೆಯರಿಗೆ ಮೊಮ್ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಇರುತ್ತದೆ ತಾನೆ? ಅಂದ ಮೇಲೆ ಮಾಯೆಯ ಅಥವಾ ವಿಕಾರದ ದೊಡ್ಡ ರೂಪದ ಮೇಲೆ ವಿಜಯಿಗಳಾಗಿದ್ದೀರಾ. ಆದರೆ ವಿಕಾರದ ಸಣ್ಣ ಸೂಕ್ಷ್ಮ ಸ್ವರೂಪ ಈಗ ನಿಮ್ಮ ಮೇಲೆ ದಾಳಿಯನ್ನು ಮಾಡುತ್ತಿಲ್ಲ ತಾನೆ? ಹಾಗೆ ನೋಡಿದರೆ ಕೆಲವರು ಹೇಳುತ್ತಾರೆ, ನನಗೆ ಇವರ ಬಗ್ಗೆ ಆಸಕ್ತಿ ಇಲ್ಲ, ಆದರೆ ಇವರು ಇಷ್ಟ ಆಗುತ್ತಾರೆ. ಅಂದರೆ ಈ ವಸ್ತುವಿನ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ಈ ವಸ್ತು ಇಷ್ಟ ಆಗುತ್ತದೆ ಎಂದು, ಇಂತಹ ವಸ್ತು ಬಹಳಷ್ಟು ಇಷ್ಟ ಆಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಈ ವಸ್ತುವಿನ ಮೇಲೆ ಆಸಕ್ತಿ ಇಲ್ಲ ಎಂದು ಹೇಳುತ್ತಾರೆ. ನಿಮಗೆ ಆ ವಸ್ತುವಿನ ಮೇಲೆ ಆಸಕ್ತಿ ಇಲ್ಲ ಅಂದ ಮೇಲೆ ಆ ವಸ್ತು ವಿಶೇಷವಾಗಿ ನಿಮಗೆ ಏಕೆ ಇಷ್ಟ ಆಯಿತು? ಆ ವಸ್ತು ವಿಶೇಷ ಎಂದು ನಿಮಗೆ ಏಕೆ ಅನುಭವ ಆಯಿತು? ಆ ವ್ಯಕ್ತಿ ವಿಶೇಷವಾಗಿ ನನಗೆ ಏಕೆ ಇಷ್ಟ ಆದರು ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಸಣ್ಣ ರೂಪದಲ್ಲಿ ಅಪವಿತ್ರತೆಯ ಅಂಶ ನನ್ನಲ್ಲಿ ಉಳಿದುಕೊಂಡಿಲ್ಲ ತಾನೆ? ಏಕೆಂದರೆ ಅಂಶದ ಮೂಲಕ ಕೆಲವೊಮ್ಮೆ ವಂಶ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಯಾವುದೇ ಪ್ರಕಾರದ ವಿಕಾರಿ ಗುಣ ಇರಬಹುದು. ಆ ವಿಕಾರ ಸಣ್ಣ ರೂಪದಲ್ಲಿ ಇರಬಹುದು ಅಥವಾ ದೊಡ್ಡ ರೂಪದಲ್ಲಿ ಇರಬಹುದು. ಸಣ್ಣ ರೂಪದಲ್ಲಿ ಅಥವಾ ದೊಡ್ಡ ರೂಪದಲ್ಲಿ ವಿಕಾರ ನಿಮ್ಮ ಸಮ್ಮುಖಕ್ಕೆ ಬರಲು ಒಂದೇ ಶಬ್ದದ ಭಾವನೆ ನಿಮಿತ್ತ ಆಗುತ್ತದೆ. ಆ ಒಂದು ಶಬ್ದ ಅಂದರೆ ನಾನು ಅನ್ನುವ ಶಬ್ದ, ದೇಹಾಭಿಮಾನದ ನಾನು ಅನ್ನುವ ಶಬ್ದ. ಈ ಒಂದು ಶಬ್ದದ ಮೂಲಕ ಅಭಿಮಾನ ಉತ್ಪನ್ನ ಆಗುತ್ತದೆ. ಒಂದು ವೇಳೆ ಅಭಿಮಾನ ಪೂರ್ಣಗೊಳ್ಳದೇ ಇದ್ದರೆ, ಅಂದರೆ ನೀವು ಯಾವ ಮಾತಿನ ಅಭಿಮಾನಕ್ಕೆ ವಶ ಆಗಿದ್ದೀರೋ ಅಲ್ಲಿ ನಿಮ್ಮ ಇಚ್ಛೆ ಪೂರ್ಣ ಆಗದೇ ಇದ್ದರೆ ಪುನಃ ನಿಮಗೆ ಕ್ರೋಧ ಬರುತ್ತದೆ. ಏಕೆಂದರೆ ಅಭಿಮಾನದ ಸಂಕೇತವೇ ಆಗಿದೆ. ಆ ಒಂದು ಶಬ್ದ ಅಂದರೆ ಸ್ವಯಂನ ಅಪಮಾನವನ್ನು ಆಗ ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಅಭಿಮಾನ ಇದ್ದಾಗ ಸ್ವಯಂನ ಅಪಮಾನವನ್ನು ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಅಲ್ಲಿ ನಮಗೆ ಕ್ರೋಧ ಬರುತ್ತದೆ. ಅಂದ ಮೇಲೆ ಭಕ್ತರು ಬಲಿಯನ್ನು ಅರ್ಪಣೆ ಮಾಡುತ್ತಾರೆ. ಆದರೆ ಈ ದಿನ ನೀವು ಹದ್ದಿನ ನನ್ನತನ ಅನ್ನುವಂಥದ್ದೇನಿದೆ, ಆ ನನ್ನತನವನ್ನು ಪರಮಾತ್ಮ ತಂದೆಗೆ ನೀಡಿ, ಆ ನನ್ನತನವನ್ನು ಸಮರ್ಪಣೆ ಮಾಡಿಬಿಡಿ. ಎಂದೂ ಕೂಡ ಈ ರೀತಿ ವಿಚಾರವನ್ನು ಮಾಡಬೇಡಿ, ನಾನು ಈ ರೀತಿ ತಯಾರಾಗಬೇಕು, ನಾನು ಈ ರೀತಿ ಮಾಡಬೇಕು, ತಯಾರಾಗಬೇಕು, ನೋಡಬೇಕು ಅನ್ನುವ ಶಬ್ದವನ್ನು ಹೇಳಬೇಡಿ. ಸಮರ್ಥರಾಗಿ ಸಮಾಪ್ತಿಯನ್ನು ಮಾಡಿ. ಇದೇನು ಹೊಸ ಮಾತಲ್ಲ. ಅನೇಕ ಕಲ್ಪದಲ್ಲಿ ಎಷ್ಟೋ ಬಾರಿ ಸಂಪೂರ್ಣರಾಗಿದ್ದೀರಾ, ಎಷ್ಟೋ ಕಲ್ಪದಲ್ಲಿ ಎಷ್ಟೋ ಬಾರಿ ಸಂಪೂರ್ಣರಾಗಿದ್ದೀರಾ ಅನ್ನುವುದು ನೆನಪಿನಲ್ಲಿ ಇದೆ ತಾನೆ? ಸಂಪೂರ್ಣರಾಗುವುದೇನು ಹೊಸ ಮಾತಲ್ಲ. ಕಲ್ಪದಲ್ಲೂ ಸಂಪೂರ್ಣರಾಗಿದ್ದೀರಾ, ಸಂಪೂರ್ಣರಾಗೇ ಬಿಟ್ಟಿದ್ದೀರಾ.
ಸಂಪೂರ್ಣರಾಗಿರುವ ಆ ಪಾತ್ರವನ್ನು ಕೇವಲ ಪುನಃ ಪುನರಾವರ್ತನೆ ಮಾಡಬೇಕು. ಏನೆಲ್ಲ ಮೊದಲು ಆಗಿ ಹೋಗಿದೆಯೋ ಆ ರೀತಿ ಈಗ ತಯಾರಾಗಿ ತೋರಿಸಬೇಕು. ಕಲ್ಪದ ಮೊದಲೂ ಕೂಡ ಸಂಪೂರ್ಣರಾಗಿದ್ದೀರಿ, ಈಗಲೂ ಕೂಡ ಸಂಪೂರ್ಣರಾಗಿ ತೋರಿಸಬೇಕು. ಅದಕ್ಕೋಸ್ಕರ ಇದು ಮಾಡಲ್ಪಟ್ಟಂತಹ ನಾಟಕ ಎಂದು ಹೇಳಲಾಗುತ್ತದೆ. ನಾಟಕ ಮಾಡಲ್ಪಟ್ಟಿದೆ, ಕೇವಲ ಈಗ ಆ ಪಾತ್ರವನ್ನು ಪುನರಾವರ್ತನೆ ಮಾಡಬೇಕು. ಅಂದರೆ ಆ ಪಾತ್ರವನ್ನು ಪುನಃ ರಿಪೀಟ್ ಮಾಡಬೇಕು. ಅದೇ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಅದೇ ಸ್ಥಿತಿಯನ್ನು ರೂಪಿಸಿಕೊಂಡು ಪಾತ್ರವನ್ನು ರಿಪೀಟ್ ಮಾಡುವುದು ಕಷ್ಟದ ಮಾತಾಗಿದೆಯೋ ಅಥವಾ ಸಹಜ ಮಾತಾಗಿದೆಯೋ? ಬಾಪ್ತಾದರವರಿಗೆ ಗೊತ್ತಿದೆ, ಸಂಗಮ ಯುಗದ ವರದಾನ ಅಂದರೆ ಸಹಜ ಪುರುಷಾರ್ಥ ಆಗಿದೆ. ಈ ಜನ್ಮದಲ್ಲಿ ಸಹಜ ಪುರುಷಾರ್ಥದ ವರದಾನದ ಮೂಲಕ 21 ಜನ್ಮಕ್ಕೋಸ್ಕರ ಸಹಜ ಜೀವನ ಸ್ವತಃ ಪ್ರಾಪ್ತಿಯಾಗುತ್ತದೆ. ಬಾಪ್ತಾದ ಪ್ರತಿಯೊಂದು ಮಗುವನ್ನು ಪರಿಶ್ರಮದಿಂದ ಮುಕ್ತ ಮಾಡಲು ಬಯಸುತ್ತಾರೆ. 63 ಜನ್ಮದಿಂದ ಪರಿಶ್ರಮವನ್ನು ಪಟ್ಟಿದ್ದೀರಾ. ಈ ಒಂದು ಜನ್ಮದಲ್ಲಿ ಪರಮಾತ್ಮ ತಂದೆಯ ಪ್ರೀತಿಯ ಮೂಲಕ ಪರಿಶ್ರಮದಿಂದ ಮುಕ್ತಾಗಿ, ತಂದೆಯ ಪ್ರೇಮದ ಮೂಲಕ ಪರಿಶ್ರಮದಿಂದ ಮುಕ್ತಾಗಿ, ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಪರಿಶ್ರಮ ಇರುವುದಿಲ್ಲ, ಎಲ್ಲಿ ಪರಿಶ್ರಮ ಇರುತ್ತದೆಯೋ ಅಲ್ಲಿ ಪ್ರೀತಿ ಇರುವುದಿಲ್ಲ. ಅಂದ ಮೇಲೆ ಬಾಪ್ತಾದ ಸಹಜ ಪುರುಷಾರ್ಥಿ ಭವ ಅನ್ನುವ ವರದಾನವನ್ನು ನೀಡುತ್ತಿದ್ದಾರೆ. ಮತ್ತು ಮುಕ್ತರಾಗಲು ಸಾಧನ ಅಂದರೆ ಪ್ರೀತಿಯಾಗಿದೆ. ಪರಮಾತ್ಮ ತಂದೆಯ ಜೊತೆಗೆ ಮನಸ್ಸಿನ ಪ್ರೀತಿ ಜೋಡಣೆ ಆಗಬೇಕು. ತಂದೆಯ ಬಗ್ಗೆ ಮನಪೂರ್ವಕವಾದ ಪ್ರೀತಿ ಇರಬೇಕು. ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರಬೇಕು. ತಂದೆಯ ಪ್ರೀತಿಯಲ್ಲಿ ತಲ್ಲೀನರಾಗಿರಬೇಕು. ಮತ್ತು ತಂದೆ ಮಹಾಮಂತ್ರವನ್ನು ನೀಡಿದ್ದಾರೆ. ಮನ್ ಮನಾಭವ ಅನ್ನುವ ಮಂತ್ರ ಮಹಾಮಂತ್ರ ಆಗಿದೆ. ಮನ್ ಮನಾಭವ ಅನ್ನುವ ಮಂತ್ರ ಯಂತ್ರದ ಕಾರ್ಯವನ್ನು ಮಾಡುತ್ತದೆ. ಮನ್ ಮನಾಭವ ಅನ್ನುವ ಮಂತ್ರವನ್ನು ಯಂತ್ರದ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸಿ. ಮಂತ್ರವನ್ನು ಕಾರ್ಯದಲ್ಲಿ ತೊಡಗಿಸಲು ಬರುತ್ತದೆ ತಾನೆ. ಬಾಪ್ತಾದ ನೋಡಿದರು, ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಪ್ರೀತಿಯ ಮೂಲಕ ಬಾಪ್ತಾದರವರ ಮೂಲಕ ಎಷ್ಟೆಲ್ಲಾ ಶಕ್ತಿ ನಮಗೆ ಪ್ರಾಪ್ತಿಯಾಗಿದೆಯೋ, ತಂದೆಯ ಮೂಲಕ ಎಷ್ಟೆಲ್ಲಾ ಗುಣ ನಮಗೆ ಸಿಕ್ಕಿದೆಯೋ, ಪರಮಾತ್ಮ ತಂದೆಯ ಮೂಲಕ ಎಷ್ಟೆಲ್ಲಾ ಜ್ಞಾನ ಪ್ರಾಪ್ತಿಯಾಗಿದೆಯೋ, ತಂದೆಯ ಮೂಲಕ ಎಷ್ಟು ಖುಷಿ ಪ್ರಾಪ್ತಿಯಾಗಿದೆಯೋ, ಅದೆಲ್ಲವೂ ಪರಮಾತ್ಮ ತಂದೆಯ ಕೊಡುಗೆ ಆಗಿದೆ. ಅದೆಲ್ಲವೂ ತಂದೆ ನೀಡಿರುವಂತಹ ಉಡುಗೊರೆ ಅಂದರೆ ಪ್ರಭುವಿನ ಉಡುಗೊರೆ ಆಗಿದೆ. ಖಜಾನೆಯನ್ನು ಸಮಯಕ್ಕೆ ಸರಿಯಾಗಿ ಕಾರ್ಯದಲ್ಲಿ ತೊಡಗಿಸಿ. ಅಂದ ಮೇಲೆ ಬಾಪ್ತಾದ ಈಗ ಏನನ್ನು ಬಯಸುತ್ತಾರೆ ಅನ್ನುವುದನ್ನು ಕೇಳಿಸಿಕೊಂಡಿರಿತಾನೆ. ಪ್ರತಿಯೊಂದು ಮಗು ಸಹಜ ಪುರುಷಾರ್ಥಿಯಾಗಲಿ ಎಂದು ತಂದೆ ಬಯಸುತ್ತಾರೆ. ನೀವೀಗ ಸಹಜ ಪುರುಷಾರ್ಥಿಗಳೂ ಕೂಡ ಆಗಬೇಕು, ತೀವ್ರ ಪುರುಷಾರ್ಥಿಗಳೂ ಕೂಡ ಆಗಬೇಕು. ದೃಢತೆಯನ್ನು ಉಪಯೋಗ ಮಾಡಿ ನೀವೀಗ ಪುರುಷಾರ್ಥಿಗಳಾಗಬೇಕು. ನಾವು ಸಹಜ ಪುರುಷಾರ್ಥಿಗಳಾಗದೇ ಇದ್ದರೆ ಬೇರೆ ಯಾರು ಸಹಜ ಪುರುಷಾರ್ಥಿಗಳಾಗಲು ಸಾಧ್ಯ? ನಾವೇ ಸಹಜ ಪುರುಷಾರ್ಥಿಗಳಾಗಿದ್ದೆವು. ನಾವೇ ಈಗಲೂ ಸಹಜ ಪುರುಷಾರ್ಥಿಗಳಾಗುತ್ತಿದ್ದೇವೆ. ಪ್ರತಿ ಕಲ್ಪದಲ್ಲೂ ನಾವೇ ಸಹಜ ಪುರುಷಾರ್ಥಿಗಳಾಗುತ್ತೇವೆ. ಇಷ್ಟೊಂದು ದೃಢ ನಿಶ್ಚಯವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು. ಮಾಡುತ್ತೇನೆ ಎಂದು ಹೇಳಬೇಡಿ, ಮಾಡಿ ತೋರಿಸಲೇಬೇಕು. ಇದು ನಡೆಯಲೇಬೇಕು. ಏಕೆಂದರೆ ಎಲ್ಲವೂ ಮೊದಲೇ ಆಗಿಬಿಟ್ಟಿದೆ. ಅಂದರೆ ನಾಟಕದಲ್ಲಿ ಎಲ್ಲವೂ ಮೊದಲೇ ಫಿಕ್ಸ್ ಆಗಿದೆ. ಬಾಪ್ತಾದ ದೇಶ ವಿದೇಶದ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ. ಆದರೆ ಕೇವಲ ಸಮ್ಮುಖದಲ್ಲಿ ಕುಳಿತಿರುವಂತಹ ಮಕ್ಕಳನ್ನಷ್ಟೇ ತಂದೆ ನೋಡುತ್ತಿಲ್ಲ. 4 ಕಡೆ ದೇಶ ವಿದೇಶದಲ್ಲಿ ಇರುವಂತಹ ಮಕ್ಕಳನ್ನು ತಂದೆ ನೋಡುತ್ತಿದ್ದಾರೆ. ಬೇರೆ ಬೇರೆ ಸ್ಥಾನದಿಂದ ಮೆಜಾರಿಟಿ ಮಕ್ಕಳು ಪರಮಾತ್ಮ ತಂದೆಗೆ ಜನ್ಮದಿನದ ಶುಭಾಶಯದ ಕಾರ್ಡ್ ಅನ್ನು ಕಳಿಸಿರುವಂತದ್ದು ತಂದೆಗೆ ಬಂದು ತಲುಪಿದೆ. ಮಕ್ಕಳ ಶುಭಾಶಯ ತಂದೆಗೆ ಬಂದು ತಲುಪಿದೆ. ಮಕ್ಕಳ ಕಾರ್ಡ್ ಕೂಡ ತಂದೆಗೆ ಪ್ರಾಪ್ತಿಯಾಗಿದೆ. ಇಮೇಲ್ ಕೂಡ ಪ್ರಾಪ್ತಿಯಾಗಿದೆ. ಮನಸ್ಸಿನ ಸಂಕಲ್ಪ ಕೂಡ ಪ್ರಾಪ್ತಿಯಾಗಿದೆ. ತಂದೆ ಮಕ್ಕಳ ಗೀತೆಯನ್ನು ಹಾಡುತ್ತಾರೆ ಮತ್ತು ಮಕ್ಕಳಾದ ನೀವು ತಂದೆಯ ಮಹಿಮೆಯ ಗೀತೆಯನ್ನು ಹಾಡುತ್ತೀರಾ. ಬಾಬಾ ನೀವು ಚಮತ್ಕಾರವನ್ನು ಮಾಡಿದ್ದೀರಾ ಎಂದು ಮಕ್ಕಳಾದ ನೀವು ತಂದೆಯ ಮಹಿಮೆಯ ಗೀತೆಯನ್ನು ಹಾಡುತ್ತೀರಾ. ಮಧುರ ಮಕ್ಕಳೇ, ನೀವು ಕೂಡ ಚಮತ್ಕಾರವನ್ನು ಮಾಡಿದ್ದೀರಾ ಎಂದು ಪರಮಾತ್ಮ ತಂದೆ ಮಕ್ಕಳ ಗೀತೆಯನ್ನು ಹಾಡುತ್ತಾರೆ. ಬಾಪ್ತಾದ ಸದಾ ತಿಳಿಸುತ್ತಾರೆ, ನೀವೆಲ್ಲರೂ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಆದರೆ ದೂರದಲ್ಲಿ ಕುಳಿತಿರುವಂತಹ ಮಕ್ಕಳು ಕೂಡ ತಂದೆಯ ಹೃದಯದಲ್ಲೇ ಕುಳಿತಿದ್ದಾರೆ. ಇಂದು 4 ಕಡೆ ಇರುವಂತಹ ಮಕ್ಕಳ ಮನಸ್ಸಿನಲ್ಲಿ ಒಂದೇ ಸಂಕಲ್ಪ ಇದೆ, ಶುಭಾಶಯಗಳು 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 ಅನ್ನುವ ಸಂಕಲ್ಪ. ಮಕ್ಕಳು ಶುಭಾಶಯವನ್ನು ತಿಳಿಸುತ್ತಿರುವುದು ಬಾಪ್ತಾದರವರ ಕಿವಿಗೆ ಹೋಗಿ ಕೇಳಿಸುತ್ತಿದೆ ಮತ್ತು ಮಕ್ಕಳ ಸಂಕಲ್ಪ ಕೂಡ ತಂದೆಯ ಮನಸ್ಸಿಗೆ ಹೋಗಿ ತಲುಪುತ್ತಿದೆ.
ನಿಮಿತ್ತ ಮಾತ್ರವಾಗಿ ಈ ಕಾರ್ಡ್ ಅಥವಾ ಪತ್ರ ಇದೆ. ಆದರೆ ಈ ಕಾರ್ಡ್ ಅಥವಾ ಪತ್ರ ವಜ್ರಕ್ಕಿಂತಲೂ ಜಾಸ್ತಿ ಅಮೂಲ್ಯವಾದಂತಹ ಗಿಫ್ಟ್ ಆಗಿದೆ. ಎಲ್ಲರೂ ಕೇಳುತ್ತಿದ್ದೀರಾ ಮತ್ತು ಹರ್ಷಿತರೂ ಕೂಡ ಆಗುತ್ತಿದ್ದೀರಾ. ಅಂದ ಮೇಲೆ ಎಲ್ಲರೂ ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡಿದ್ದೀರಾ ತಾನೆ? ಬಲೆ ನೀವು 2 ವರ್ಷದವರಿರಬಹುದು ಅಥವಾ 1 ವರ್ಷದವರಿರಬಹುದು ಅಥವಾ 1 ವಾರದ ಮಕ್ಕಳಾಗಿರಬಹುದು. ಆದರೆ ಯಜ್ಞದ ಸ್ಥಾಪನೆಯ ಬರ್ತ್ಡೇಯನ್ನಂತೂ ಆಚರಣೆ ಮಾಡುತ್ತೀರಾ ತಾನೆ? ಅಂದ ಮೇಲೆ ನೀವೆಲ್ಲರೂ ಬ್ರಾಹ್ಮಣ ಆತ್ಮರಾಗಿದ್ದೀರಾ. ಬ್ರಾಹ್ಮಣ ಆತ್ಮರಾದ ನೀವು ಯಜ್ಞದ ನಿವಾಸಿಗಳೇ ಆಗಿದ್ದೀರಾ. ಆದ್ದರಿಂದ ಎಲ್ಲಾ ಮಕ್ಕಳಿಗೂ ಬಹಳಷ್ಟು ಬಹಳಷ್ಟು ಮನಸ್ಸಿನ ನೆನಪು ಪ್ರೀತಿಯನ್ನು ತಂದೆ ತಿಳಿಸುತ್ತಿದ್ದಾರೆ. ಆಶೀರ್ವಾದವನ್ನು ಕೂಡ ತಂದೆ ನೀಡುತ್ತಿದ್ದಾರೆ. ಸದಾ ತಂದೆಯ ಆಶೀರ್ವಾದದಿಂದ ಪಾಲನೆಯನ್ನು ಪಡೆದುಕೊಂಡು ಜೀವನವನ್ನು ನಡೆಸಿ ಮತ್ತು ಸದಾ ಹಾರುತ್ತಾ ಇರಿ. ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಮತ್ತು ಆಶೀರ್ವಾದವನ್ನು ಕೊಡುವುದು ಸಹಜ ಆಗಿದೆ ತಾನೆ? ಸಹಜ ಆಗಿದೆ ತಾನೆ? ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ಸಹಜ ಆಗಿದೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ ಧ್ವಜವನ್ನು ಅಲುಗಾಡಿಸಿ. ಅಂದ ಮೇಲೆ ಆಶೀರ್ವಾದವನ್ನು ಪಡೆದುಕೊಳ್ಳುವುದನ್ನು ಎಂದೂ ಬಿಡುವುದಿಲ್ಲ ತಾನೆ? ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವೇ ಆಶೀರ್ವಾದವನ್ನು ನೀಡುವುದು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳುವುದಾಗಿದೆ. ಆಶೀರ್ವಾದವನ್ನು ನೀಡುವ ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳುವ ಪುರುಷಾರ್ಥದಲ್ಲಿ ಯೋಗ ಕೂಡ ಇದೆ, ಜ್ಞಾನ ಕೂಡ ಇದೆ, ಧಾರಣೆ ಕೂಡ ಇದೆ, ಸೇವೆ ಕೂಡ ಇದೆ. 4 ಸಬ್ಜೆಕ್ಟು ಈ ಮಾತಿನಲ್ಲಿ ಇದೆ. ಆಶೀರ್ವಾದವನ್ನು ನೀಡುವುದರಲ್ಲಿ, ಆಶೀರ್ವಾದವನ್ನು ಪಡೆದುಕೊಳ್ಳುವುದರಲ್ಲಿ 4 ಸಬ್ಜೆಕ್ಟ್ ಕೂಡ ಸಮಾವೇಶ ಆಗಿದೆ. ಅಂದ ಮೇಲೆ ಡಬ್ಬಲ್ ವಿದೇಶದವರಿಗೆ ಆಶೀರ್ವಾದವನ್ನು ನೀಡುವುದು ಮತ್ತು ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಸಹಜ ಮಾತಾಗಿದೆ ತಾನೆ? ಸಹಜ ಆಗಿದೆ ತಾನೆ? 20 ವರ್ಷದಿಂದ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿರುವಂತಹ ಯಾರೆಲ್ಲ ಮಕ್ಕಳು ಮಧುಬನಕ್ಕೆ ಬಂದಿದ್ದೀರೋ ಅವರೆಲ್ಲರೂ ಕೈಯನ್ನು ಎತ್ತಿ. ನಿಮ್ಮೆಲ್ಲರಿಗೂ 20 ವರ್ಷ ಆಗಿದೆ. ಆದರೆ ಬಾಪ್ತಾದ ನಿಮ್ಮೆಲ್ಲರಿಗೂ ಪದುಮ ಗುಣದಷ್ಟು ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಎಷ್ಟೊಂದು ದೇಶದಿಂದ ಬಂದಿದ್ದೀರಾ? 69 ದೇಶದಿಂದ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಶುಭಾಶಯಗಳು. 69ನೇ ವರ್ಷದ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ 69 ದೇಶದಿಂದ ಬಂದಿದ್ದೀರಾ. ಇದು ಎಷ್ಟು ಒಳ್ಳೆಯ ಮಾತಾಗಿದೆ. ಮಧುಬನಕ್ಕೆ ಬರಲು ನಿಮಗೆ ಯಾವುದೇ ಪ್ರಕಾರದ ಕಷ್ಟ ಅಂತೂ ಆಗಲಿಲ್ಲ ತಾನೆ? ಸಹಜವಾಗಿ ಮಧುಬನಕ್ಕೆ ಬಂದಿದ್ದೀರಾ ತಾನೆ? ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಸ್ವಲ್ಪ ಕೂಡ ಪರಿಶ್ರಮ ಇರುವುದಿಲ್ಲ. ಅಂದ ಮೇಲೆ ಇಂದಿನ ವಿಶೇಷ ವರದಾನ ಯಾವುದಾಗಿದೆ ಅನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೀರಾ ತಾನೆ? ಸಹಜ ಪುರುಷಾರ್ಥಿಯಾಗುವುದೇ ಇಂದಿನ ವರದಾನ ಆಗಿದೆ. ಸಹಜ ಕಾರ್ಯವನ್ನು ಬೇಗ ಬೇಗ ಮಾಡಲಾಗುತ್ತದೆ. ಪರಿಶ್ರಮದ ಕಾರ್ಯವನ್ನು ಮಾಡುವಾಗ ಕಷ್ಟದ ಅನುಭವ ಆಗುತ್ತದೆ ಮತ್ತು ಪರಿಶ್ರಮದ ಕಾರ್ಯವನ್ನು ಮಾಡುವಾಗ ಸಮಯ ಬೇಕಾಗುತ್ತದೆ. ಅಂದ ಮೇಲೆ ನೀವೆಲ್ಲರೂ ಯಾರಾಗಿದ್ದೀರಾ? ಸಹಜ ಪುರುಷಾರ್ಥಿಗಳಾಗಿದ್ದೀರಾ. ಹೇಳಿ, ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೀರಾ ತಾನೆ? ನಿಮ್ಮ ದೇಶಕ್ಕೆ ಹೋಗಿ ಪುನಃ ಪರಿಶ್ರಮವನ್ನು ಪಡುವುದರಲ್ಲಿ ತೊಡಗಿಬಿಡಬೇಡಿ. ಒಂದು ವೇಳೆ ಯಾವುದಾದರೂ ಪರಿಶ್ರಮದ ಕಾರ್ಯ ಸಮ್ಮುಖಕ್ಕೆ ಬಂದರೆ ಮನಸ್ಸಿನಿಂದ ಹೇಳಬೇಕು, ಬಾಬಾ ನನ್ನ ಬಾಬಾ ಎಂದು. ಆಗ ಪರಿಶ್ರಮ ಸಮಾಪ್ತಿಯಾಗಿ ಬಿಡುತ್ತದೆ. ಕಷ್ಟದ ಕೆಲಸ ಸಮ್ಮುಖದಲ್ಲಿ ಕಾಣಿಸಿದಾಗ ನನ್ನ ಬಾಬಾ ಬಾಬಾ ಎಂದು ಹೇಳಿ. ಆಗ ಪರಿಶ್ರಮ ಸಮಾಪ್ತಿಯಾಗಿ ಬಿಡುತ್ತದೆ. ಒಳ್ಳೆಯದು. ಎಲ್ಲರೂ ಶಿವ ಜಯಂತಿಯನ್ನು ಆಚರಣೆ ಮಾಡಿದ್ದೀರಿ ತಾನೆ? ಪರಮಾತ್ಮ ತಂದೆ ಕೂಡ ನಿಮ್ಮ ಜಯಂತಿಯನ್ನು ಆಚರಣೆ ಮಾಡಿದರು. ನೀವು ಕೂಡ ತಂದೆಯ ಜಯಂತಿಯನ್ನು ಆಚರಣೆ ಮಾಡಿದಿರಿ ತಾನೆ? ಒಳ್ಳೆಯದು. ಈಗ 1 ಸೆಕೆಂಡ್ನ ಡ್ರಿಲ್ ಅನ್ನು ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಸೆಕೆಂಡ್ನಲ್ಲಿ ಡ್ರಿಲ್ ಅನ್ನು ಮಾಡುತ್ತೀರಾ ತಾನೆ? ಒಳ್ಳೆಯದು. ಬಾಪ್ತಾದ ಡ್ರಿಲ್ ಅನ್ನು ಮಾಡಿಸಿದರು. 4 ಕಡೆ ಇರುವಂತಹ ಸದಾ ಉಮಂಗ್ ಉತ್ಸಾಹದಲ್ಲಿ ಇರುವಂತಹ ಶ್ರೇಷ್ಠ ಮಕ್ಕಳಿಗೆ ಸದಾ ಸಹಜ ಪುರುಷಾರ್ಥಿಗಳಾಗಿ ಸಂಗಮ ಯುಗದ ಸರ್ವ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಂಗಮ ಯುಗದ ಸರ್ವ ವರದಾನಿ ಮಕ್ಕಳಿಗೆ ಸದಾ ಪರಮಾತ್ಮ ತಂದೆಯ ಸ್ಮೃತಿಯಲ್ಲಿದ್ದು ಮಾತನಾಡುವಂತವರು ಮತ್ತು ನಾನು ಆತ್ಮ ಅನ್ನುವ ಸ್ಮೃತಿಯಲ್ಲಿದ್ದು ಮಾತನಾಡುವಂತವರು. ಆತ್ಮನಾದ ನಾನು ಸದಾ ಸರ್ವ ಆತ್ಮರಿಗೂ ನನ್ನ ವೃತ್ತಿಯ ಮೂಲಕ ವಾಯುಮಂಡಲದ ಮೂಲಕ ಸಹಯೋಗವನ್ನು ನೀಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ ಎಂದು ತಿಳಿದುಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ, ಆಶೀರ್ವಾದ ಹಾಗೂ ಶುಭಾಶಯಗಳು ಮತ್ತು ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಡಬ್ಬಲ್ ವಿದೇಶದ ದೊಡ್ಡ ಸೋದರಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ಎಲ್ಲರೂ ಚೆನ್ನಾಗಿ ಪರಿಶ್ರಮವನ್ನು ಪಟ್ಟಿದ್ದೀರಾ,
ಚೆನ್ನಾಗಿ ಗ್ರೂಪ್ ಅನ್ನು ತಯಾರು ಮಾಡಿಕೊಂಡಿದ್ದೀರಾ ತಾನೆ? ಅಂದ ಮೇಲೆ ಚೆನ್ನಾಗಿ ಪರಿಶ್ರಮವನ್ನು ಪಟ್ಟಿದ್ದೀರಾ ಮತ್ತು ಇಲ್ಲಿಯ ವಾಯುಮಂಡಲ ಕೂಡ ಬಹಳ ಚೆನ್ನಾಗಿದೆ, ಸಂಘಟನೆಯ ಶಕ್ತಿ ಕೂಡ ಇದೆ. ಅಂದ ಮೇಲೆ ಎಲ್ಲರಿಗೂ ಬಹಳ ಚೆನ್ನಾಗಿ ರಿಫ್ರೆಶ್ಮೆಂಟ್ ಪ್ರಾಪ್ತಿಯಾಗಿದೆ ಮತ್ತು ನೀವೆಲ್ಲರೂ ನಿಮಿತ್ತರಾಗಿ ಬಿಡುತ್ತೀರಾ. ಬಹಳ ಒಳ್ಳೆಯದು. ದೂರ ದೂರದಲ್ಲಿ ಇದ್ದೀರಾ, ಆದರೂ ಕೂಡ ಸಂಘಟನೆಯಲ್ಲಿ ಯಾವ ಶಕ್ತಿ ಇದೆಯೋ ಆ ಶಕ್ತಿ ಬಹಳ ಒಳ್ಳೆಯ ಶಕ್ತಿಯಾಗಿದೆ. ಇಷ್ಟು ದೊಡ್ಡ ಪರಿವಾರ ಒಟ್ಟಿಗೆ ಸೇರುತ್ತದೆ ಅಂದ ಮೇಲೆ ಪ್ರತಿಯೊಬ್ಬರ ವಿಶೇಷತೆಯ ಪ್ರಭಾವ ಅಂತೂ ಆಗುತ್ತದೆ ತಾನೆ. ಬಹಳ ಒಳ್ಳೆಯ ಪ್ಲಾನ್ ಅನ್ನು ಮಾಡಿದ್ದೀರಾ. ಬಾಪ್ತಾದ ನಿಮ್ಮ ಪ್ಲಾನ್ ಅನ್ನು ನೋಡಿ ಖುಷಿ ಪಡುತ್ತಾರೆ. ಎಲ್ಲರ ಸುಗಂಧವನ್ನು ನೀವು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ, ಅವರೂ ಕೂಡ ಖುಷಿ ಪಡುತ್ತಾರೆ, ನಿಮಗೂ ಆಶೀರ್ವಾದ ಸಿಗುತ್ತದೆ. ಒಳ್ಳೆಯದು. ಈಗ ಎಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿದ್ದೀರಾ. ಎಲ್ಲರೂ ಯಾವಾಗ ಇಲ್ಲಿ ಒಟ್ಟಿಗೆ ಸೇರುತ್ತೀರೋ ಅದು ಬಹಳ ಒಳ್ಳೆಯದು. ಒಟ್ಟಿಗೆ ಸೇರಿದ ನಂತರ ಪರಸ್ಪರ ಕೊಡುವುದು ತೆಗೆದುಕೊಳ್ಳುವುದನ್ನು ಮಾಡಲಾಗುತ್ತದೆ ಮತ್ತು ರಿಫ್ರೆಶ್ಮೆಂಟ್ ಕೂಡ ನಡೆಯುತ್ತದೆ. ಒಬ್ಬರು ಇನ್ನೊಬ್ಬರ ವಿಶೇಷತೆಯನ್ನು ಇಷ್ಟಪಡುತ್ತೀರಾ, ಒಬ್ಬರಿಗೆ ಇನ್ನೊಬ್ಬರ ವಿಶೇಷತೆ ಇಷ್ಟ ಆಗುತ್ತದೆ ತಾನೆ. ಆ ವಿಶೇಷತೆಯನ್ನು ಉಪಯೋಗ ಮಾಡುತ್ತೀರಾ. ಅಂದ ಮೇಲೆ ವಿಶೇಷತೆಯನ್ನು ಉಪಯೋಗ ಮಾಡಿದಾಗ ಸಂಘಟನೆ ಒಳ್ಳೆಯ ಸಂಘಟನೆಯಾಗಿ ರೂಪಿತ ಆಗುತ್ತದೆ. ಇದು ಕೂಡ ಸರಿಯಾದ ಮಾತಾಗಿದೆ. ಸೆಂಟರ್ನ ನಿವಾಸಿಗಳಾದಂತಹ ಸೋದರ ಸೋದರಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ. ಎಲ್ಲರೂ ಬ್ಯಾನರ್ ಅನ್ನು ತೋರಿಸುತ್ತಿದ್ದಾರೆ. ಆ ಬ್ಯಾನರ್ನ ಮೇಲೆ ಬರೆಯಲಾಗಿದೆ, ಪ್ರೇಮ ಮತ್ತು ದಯೆ ಜ್ಯೋತಿಯನ್ನು ಸದಾ ಬೆಳಗಿಸಿಕೊಂಡು ಇರಿ ಎಂದು. ಬಹಳ ಒಳ್ಳೆಯ ಸಂಕಲ್ಪವನ್ನು ಮಾಡಿದ್ದೀರಾ. ಸ್ವಯಂನ ಬಗ್ಗೆ ದಯಾದೃಷ್ಟಿ ಇದೆ, ನಿಮ್ಮ ಜೊತೆಗಾರರ ಮೇಲೂ ಕೂಡ ದಯಾದೃಷ್ಟಿ ಇದೆ ಮತ್ತು ಸರ್ವರ ಮೇಲೂ ಕೂಡ ದಯಾದೃಷ್ಟಿ ಇದೆ. ಈಶ್ವರಿಯ ಪ್ರೀತಿ ಒಂದು ಅಯಸ್ಕಾಂತ ಆಗಿದೆ. ಅಂದ ಮೇಲೆ ನಿಮ್ಮ ಬಳಿ ಈಶ್ವರಿಯ ಪ್ರೀತಿಯ ಅಯಸ್ಕಾಂತ ಇದೆ. ಈಶ್ವರಿಯ ಪ್ರೀತಿ ಅನ್ನುವ ಅಯಸ್ಕಾಂತದ ಮೂಲಕ ಯಾವ ಆತ್ಮರನ್ನು ಬೇಕಾದರೂ ನೀವು ಪರಮಾತ್ಮ ತಂದೆಯ ಮಗುವನ್ನಾಗಿ ಮಾಡಬಹುದು. ಬಾಪ್ತಾದ ಸೆಂಟರ್ನಲ್ಲಿ ಇರುವಂತಹ ಮಕ್ಕಳಿಗೆ ವಿಶೇಷವಾಗಿ ಆಶೀರ್ವಾದವನ್ನು ನೀಡುತ್ತಿದ್ದಾರೆ. ಅಂದ ಮೇಲೆ ನೀವೆಲ್ಲರೂ ಇಡೀ ವಿಶ್ವದಲ್ಲಿ ಪರಮಾತ್ಮ ತಂದೆಯ ಹೆಸರನ್ನು ಪ್ರಸಿದ್ಧಗೊಳಿಸಿದ್ದೀರಾ. ಇಡೀ ವಿಶ್ವದ ಮೂಲೆ ಮೂಲೆಯಲ್ಲೂ ಬ್ರಹ್ಮ ಕುಮಾರಿಯರು ಅನ್ನುವ ಹೆಸರನ್ನು ಹರಡುವಂತೆ ಮಾಡಿದ್ದೀರಾ. ಮತ್ತು ಬಾಪ್ತಾದರವರಿಗೆ ಒಂದು ಮಾತು ಬಹಳ ಇಷ್ಟ ಆಗುತ್ತದೆ. ಹೇಗೆ ಡಬ್ಬಲ್ ವಿದೇಶದವರು ಡಬ್ಬಲ್ ವಿದೇಶಿಗಳಾಗಿದ್ದಾರೆ, ಅದೇ ರೀತಿ ಡಬ್ಬಲ್ ಜಾಬನ್ನು ಮಾಡುವಂತವರೂ ಕೂಡ ಆಗಿದ್ದಾರೆ. ಡಬ್ಬಲ್ ವಿದೇಶದವರು ಡಬ್ಬಲ್ ಜಾಬನ್ನು ಮಾಡುತ್ತಾರೆ. ಮೆಜಾರಿಟಿ ಮಕ್ಕಳು ಲೌಕಿಕದಲ್ಲಿ ನೌಕರಿಯನ್ನೂ ಕೂಡ ಮಾಡುತ್ತಾರೆ, ಅಲೌಕಿಕ ಜಾಬನ್ನು ಕೂಡ ಮಾಡುತ್ತಾರೆ ಮತ್ತು ಬಾಪ್ತಾದ ನೋಡುತ್ತಾರೆ. ಬಾಪ್ತಾದರವರ ಬಳಿ ಎಷ್ಟು ದೊಡ್ಡ ಟಿವಿ ಇದೆಯೋ ಅಷ್ಟು ದೊಡ್ಡ ಟಿವಿ ಈ ಸಾಕಾರ ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ಬಾಪ್ತಾದ ನೋಡುತ್ತಾರೆ. ಹೇಗೆ ತಕ್ಷಣ ಕ್ಲಾಸ್ ಅನ್ನು ಮಾಡುತ್ತೀರಾ, ತಕ್ಷಣ ತಿಂಡಿಯನ್ನು ರೆಡಿ ಮಾಡುತ್ತೀರಾ, ತಕ್ಷಣ ಜಾಬ್ಗೂ ಕೂಡ ಸಮಯಕ್ಕೆ ಸರಿಯಾಗಿ ಹೋಗಿ ತಲುಪುತ್ತೀರಾ. ಅಂದ ಮೇಲೆ ಚಮತ್ಕಾರವನ್ನು ಮಾಡಿ ತೋರಿಸುತ್ತೀರಾ ತಾನೆ. ಬಾಪ್ತಾದ ನೋಡುತ್ತಾ ನೋಡುತ್ತಾ ಮಕ್ಕಳಿಗೆ ಮನಸ್ಸಿನಿಂದ ಪ್ರೀತಿಯನ್ನು ನೀಡುತ್ತಿರುತ್ತಾರೆ. ಮಕ್ಕಳ ಚಮತ್ಕಾರವನ್ನು ನೋಡುತ್ತಾ ನೋಡುತ್ತಾ ತಂದೆ ಮಕ್ಕಳಿಗೆ ಮನಸ್ಸಿನಿಂದ ಪ್ರೀತಿಯನ್ನು ನೀಡುತ್ತಿರುತ್ತಾರೆ. ಬಹಳ ಒಳ್ಳೆಯದು. ಸೇವೆಗೋಸ್ಕರ ನಿಮಿತ್ತ ಆಗಿದ್ದೀರಾ ಮತ್ತು ನಿಮಿತ್ತ ಆಗಿರುವುದಕ್ಕೋಸ್ಕರ ಪರಮಾತ್ಮ ತಂದೆ ಗಿಫ್ಟ್ನ ರೂಪದಲ್ಲಿ ಸದಾ ವಿಶೇಷವಾಗಿ ದೃಷ್ಟಿಯನ್ನು ನೀಡುತ್ತಿರುತ್ತಾರೆ. ಬಹಳ ಚೆನ್ನಾಗಿ ಗುರಿಯನ್ನು ಇಟ್ಟುಕೊಂಡಿದ್ದೀರಾ. ಬಹಳ ಒಳ್ಳೆಯವರಾಗಿದ್ದೀರಾ. ಒಳ್ಳೆಯವರಾಗಿ ಇರುತ್ತೀರಾ ಮತ್ತು ಅನ್ಯರನ್ನು ಒಳ್ಳೆಯವರನ್ನಾಗಿ ಮಾಡುತ್ತೀರಾ. ಒಳ್ಳೆಯದು. ಇಂದಿನ ವರದಾನ ಆಗಿದೆ. ಸರ್ವ ಖಜಾನೆಯ ಉಳಿತಾಯದ ಬಜೆಟ್ ಅನ್ನು ರೂಪಿಸುವಂತಹ ಸೂಕ್ಷ್ಮ ಪುರುಷಾರ್ಥಿಗಳಾಗಿ. ಹೇಗೆ ಲೌಕಿಕದಲ್ಲೂ ಕೂಡ ಯಾವುದಾದರೂ ಮನೆಯಲ್ಲಿ ಉಳಿತಾಯವನ್ನು ಮಾಡದೇ ಇದ್ದರೆ ಆ ಮನೆ ಸರಿಯಾಗಿ ನಡೆಯಲು ಸಾಧ್ಯ ಇಲ್ಲ. ಅದೇ ರೀತಿ ಒಂದು ವೇಳೆ ನಿಮಿತ್ತ ಆದಂತಹ ಮಕ್ಕಳು ಉಳಿತಾಯವನ್ನು ಮಾಡದೇ ಇದ್ದರೆ ಆ ಸೆಂಟರ್ ಸರಿಯಾಗಿ ನಡೆಯುವುದಿಲ್ಲ. ಅದು ಹದ್ದಿನ ಪ್ರವೃತ್ತಿಯಾಗಿದೆ, ಇದು ಬೇಹದ್ದಿನ ಪ್ರವೃತ್ತಿಯಾಗಿದೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಬೇಕು. ಸಂಕಲ್ಪ, ಮಾತು ಮತ್ತು ಶಕ್ತಿಯಲ್ಲಿ ಯಾವ ಯಾವ ಎಕ್ಸ್ಟ್ರಾ ಖರ್ಚನ್ನು ನಾನು ಮಾಡಿದ್ದೇನೆ. ಯಾರು ಸರ್ವ ಖಜಾನೆಯ ಉಳಿತಾಯದ ಬಜೆಟ್ ಅನ್ನು ನಿರ್ಮಾಣ ಮಾಡಿ ಅದಕ್ಕನುಸಾರವಾಗಿ ನಡೆದುಕೊಳ್ಳುತ್ತಾರೋ ಅಂತವರಿಗೆ ಸೂಕ್ಷ್ಮ ಪುರುಷಾರ್ಥಿಗಳು ಎಂದು ಕರೆಯಲಾಗುತ್ತದೆ. ಅಂತಹ ಸೂಕ್ಷ್ಮ ಪುರುಷಾರ್ಥಿಗಳ ಸಂಕಲ್ಪ, ಮಾತು, ಕರ್ಮ ಅಥವಾ ಜ್ಞಾನದ ಶಕ್ತಿಯಲ್ಲಿ ಏನೂ ಕೂಡ ವ್ಯರ್ಥ ಆಗಲು ಸಾಧ್ಯ ಇಲ್ಲ. ಇಂದಿನ ಶ್ಲೋಗನ್ ಆಗಿದೆ, ಸ್ನೇಹದ ಖಜಾನೆಯಿಂದ ಸಂಪನ್ನ ಆಗಿ ಸರ್ವರಿಗೂ ಸ್ನೇಹವನ್ನು ನೀಡಿ ಮತ್ತು ಸ್ನೇಹವನ್ನೇ ಪಡೆದುಕೊಳ್ಳಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ. ಪವಿತ್ರತೆಯ ಶಕ್ತಿ ನಮ್ಮನ್ನು ಪರಮ ಪೂಜ್ಯರನ್ನಾಗಿ ಮಾಡುತ್ತದೆ. ಪವಿತ್ರತೆಯ ಶಕ್ತಿಯ ಮೂಲಕ
ಈ ಪತಿತ ಜಗತ್ತನ್ನು ನೀವು ಪರಿವರ್ತನೆ ಮಾಡುತ್ತೀರಾ. ಪವಿತ್ರತೆಯ ಶಕ್ತಿ ವಿಕಾರದ ಅಗ್ನಿಯಲ್ಲಿ ಸುಟ್ಟು ಹೋದಂತಹ ಆತ್ಮರನ್ನು ಶೀತಲರನ್ನಾಗಿ ಮಾಡುತ್ತದೆ. ಪವಿತ್ರತೆಯ ಶಕ್ತಿ ಅನೇಕ ಜನ್ಮದ ವಿಕಾರದ ಬಂಧನದಿಂದ ಆತ್ಮರನ್ನು ಮುಕ್ತ ಮಾಡುತ್ತದೆ. ಪವಿತ್ರತೆಯ ಆಧಾರದಿಂದ ದ್ವಾಪರ ಯುಗದಿಂದ ಈ ಸೃಷ್ಟಿ ಸ್ವಲ್ಪ ಸುರಕ್ಷಿತವಾಗಿ ಉಳಿದುಕೊಂಡಿದೆ. ಅದಕ್ಕೋಸ್ಕರ ಪವಿತ್ರತೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಪವಿತ್ರತೆಯ ಬೆಳಕಿನ ಕಿರೀಟವನ್ನು ಧಾರಣೆ ಮಾಡಿಕೊಳ್ಳಿ. ಒಳ್ಳೆಯದು. ಓಂ ಶಾಂತಿ.